ಮಂಡ್ಯ. ಸಾಧನೆಯ ಸಂಕಲ್ಪ ಮಾಡಿದಾಗ ದೇಹದಲ್ಲಿ ಉತ್ಪತ್ತಿಯಾಗುವ ಋಣಾತ್ಮಕ ಜೀನ್ಗಳು ತೊಲಗಿ ಧನಾತ್ಮಕ ಜೀನ್ಗಳ ಉತ್ಪತ್ತಿಯಿಂದ ಒತ್ತಡ ಮುಕ್ತ ಜೀವನ ನಡೆಸಲು ಸಾಧ್ಯವಾಗುತ್ತದೆ ಎಂದು ಅಮೆರಿಕ ಕ್ಯಾಲಿಫೋರ್ನಿಯಾದ ವ್ಯಾಸಭಾರತಿ ತ್ರಯೋಗ ವಿಶ್ವವಿದ್ಯಾಲಯದ ಕುಲಾಧಿಪತಿ ಯೋಗಿನಿ ಕಾಲಿಜಿ ತಿಳಿಸಿದರು. ಗೋಷ್ಠಿಯಲ್ಲಿ ವಿಶ್ವವಿದ್ಯಾನಿಲಯದ ಕುಲಪತಿ ರಾಘವೇಂದ್ರ ಪೈ ಬೇಬಿ, ಮಠದ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿ ಭಾಗವಹಿಸಿದ್ದರು. ಡಾಕ್ಟರ್ ರಾಘವೇಂದ್ರ ಪೈ, ಮೈಸೂರಿನ ಶ್ರೀ ವೇದವ್ಯಾಸ ಯೋಗ ಪ್ರತಿಷ್ಠಾನದ ಕಾರ್ಯದರ್ಶಿಯಾಗಿದ್ದೇನೆ ಮತ್ತು ಅಮೇರಿಕದ ವ್ಯಾಸಭಾರತಿ ತ್ರಯೋಗ ವಿಶ್ವವಿದ್ಯಾಲಯದ ಉಪಕುಲಪತಿಯಾಗಿ ಆಯ್ಕೆಯಾಗಿದ್ದೇನೆ. ಮೈಸೂರಿನವನು ಮತ್ತು ವಿಶೇಷ ಜವಾಬ್ದಾರಿ ಇದೆ. ಹಾಗೆ ನಮ್ಮ ವ್ಯಾಸಭಾರತಿ ವಿಶ್ವವಿದ್ಯಾಲಯದ ಕುಲಾಧಿಪತಿ ಚಾನ್ಸಲರ್ ಅವರು ಮೈಸೂರಿಗೆ ಭೇಟಿ ಕೊಟ್ಟ ಸಂದರ್ಭ. ಅವ್ರು ಯಾರು ಅಂದರೆ ಡಾಕ್ಟರ್ ಯೋಗಿನಿ ಕಾಲಿಜಿ ಅವರು. ಅವರು ಭಾರತಕ್ಕೆ ಭೇಟಿ ಕೊಡ್ತಾ ಇರೋದು 40ನೇ ಬಾರಿ. ಆಶ್ಚರ್ಯ ಆಗುತ್ತೆ. ನಾವು ಸಹ ಭಾರತದ ಉದ್ದಗಲಕ್ಕೂ ತೀರ್ಥಕ್ಷೇತ್ರಗಳಿಗೂ ನಾವು ಇಷ್ಟು ಭೇಟಿ ಕೊಡಲಿಲ್ಲ. ಅವರು ಭೇಟಿ ಕೊಟ್ಟಿದ್ದಾರೆ. ಏನಿದು ಅವರು ಭೇಟಿ ಕೊಡುವ ಉದ್ದೇಶ ಏನು, ಭಾರತಕ್ಕೆ ಯಾಕೆ ಬರ್ತಾರೆ ಅವರು ಬಾರಿಗೂ ಅಂತ ಹೇಳಿದರೆ, ಅವರ ಒಂದು ಪರಿಚಯ ನಾನು ಹೇಳ್ಕೊಡ್ತೇನೆ. ಮೊದಲನೇದಾಗಿ ಏನಂದರೆ, ಯೋಗಿನಿ ಕಾಳಿಜಿಯವರು ಮೂಲತಃ ಅಮೇರಿಕದ ಕೆಂಟುಕಿಯ ಜನ್ಮಜಾತೆ. ಅವರು ಹುಟ್ಟಿನಿಂದಲೇ ಅವರಿಗೆ ರಮಣ ಮಹರ್ಷಿಗಳ ಥರ ನಾನು ಯಾರು ಹೂ ಆಮ್ ಐ ಅನ್ನುವಂತಹ ಕುತೂಹಲದಲ್ಲಿ ಅವರು ಬೆಳೆದವರು. ಪ್ರಾಯಶಃ ಇದು ನಾವು ಭಾರತೀಯರಿಗೆ ಮಾತ್ರ ಅಂತ ತಿಳ್ಕೊಳ್ಬೇಡಿ. ಅದಾದ ನಂತರ 1980ಯಲ್ಲಿ ಅವರಿಗೆ ಒಂದು ವಿಶೇಷವಾದ ಯೋಗದ ಒಂದು ಸಿದ್ಧಿ ಆಯಿತು. ಅದಕ್ಕೆ ಹೇಳ್ತಾರೆ ಕ್ರಿಯಾವತಿ ಸಿದ್ಧಿ ಅಂತ. ಅದು ಆದಾಗ ಆ ಅನುಭೂತಿಯಲ್ಲಿ ಅವರಲ್ಲಿ ಒಳಗಿಂದ ಬಂದದ್ದೇ ನೂರಾರು ಮೋರ್ ದೆನ್ 900 ಮುದ್ರಾಸ್, 900 ಮುದ್ರೆಗಳು. ಸರ್ 2000 ಅಲ್ಲ, ನಾಟ್ ನೋ ಡ್ಯೂರಿಂಗ್ ದಿಸ್ ಕ್ರಿಯಾವತಿ ಸಿದ್ಧಿ. ಸೊ ಐ ಆಮ್ ದೇರ್ ಇನ್ 1980. 1980ಯಲ್ಲಿ ಅದಕ್ಕೆ 900 ಮುದ್ರೆಗಳು ಬಂತು. ಅದೆಲ್ಲ ನಂತರ ನೀವು ಅದನ್ನು ಅನುಭವಿಸ್ತೀರಿ. ಇದು ವಿಶೇಷವಾಗಿ ನಮಗೆ ಜನಸಾಮಾನ್ಯರಿಗೆ ಮುದ್ರೆಗಳ ಮಹತ್ವ ಗೊತ್ತಿರಲ್ಲ, ನಾವು ಅದರ ಬಳಕೆ ಮಾಡಲ್ಲ. ಆ ಬಂದ ನಂತರ ಅವರ ಪರಿವರ್ತನೆ ಆಯಿತು. ಯಾವ ಸಾಂಸಾರಿಕ ಜೀವನ ಇಲ್ಲದೆ ಯೋಗ ಸಾಧನೆಯಲ್ಲೇ ಮಾಡ್ತಾ ತ್ರೈಯೋಗ ಅನ್ನೋದನ್ನ ಆರಂಭ ಮಾಡಿದರು. ತ್ರೈಯೋಗ ಅನ್ನೋದು ಅವ್ರು ಹೇಳ್ತಾರೆ ಸತ್ವರಜತಮ ಆದರೆ ಭಕ್ತಿಯೋಗ, ಜ್ಞಾನಯೋಗ, ಕರ್ಮಯೋಗ, ಹಾಗೆ ತ್ರಿವೇಣಿಗಳು ಸರಸ್ವತಿ, ಲಕ್ಷ್ಮಿ, ದುರ್ಗಾ ಅದರ ಸ್ವರೂಪ ಅಂತ ಹೇಳ್ತಾ ಅವರು ಅದು ಇನ್ನು ತುಂಬ ವಿಸ್ತಾರ ಕೊಡ್ತಾರೆ. ತುಂಬ ಸಾಧನೆ ಮಾಡಿ ಈಗ ವರ್ತಮಾನದಲ್ಲವರು 2000ಕ್ಕಿಂತ ಹೆಚ್ಚಿನ ಮುದ್ರೆಗಳು ಮಾಡ್ತಾರೆ. ದಾಖಲೆಗಳಿದೆ. ಮತ್ತು ಮುದ್ರೆಗಳೇನು ಅವರು ಮಾಡಿದಾಗ ನಮಗೆ ಅರ್ಥ ಆಗತ್ತೆ ಅದರ ಮಹತ್ವಗಳೇನು ಅಂತ ಹೇಳಿ. ಮತ್ತು ಅವರು ಸಾಧನೆ ಮಾಡ್ತಾ ಬೇರೆ ಅಮೇರಿಕ ಮಾತ್ರ ಅಲ್ಲ, ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಗಳ ಒಂದು ಸಾನ್ನಿಧ್ಯದಲ್ಲಿ, ಮಾರ್ಗದರ್ಶನದಲ್ಲಿ, ಆಶೀರ್ವಾದದಲ್ಲಿ ಅವರು ನಿರಂತರವಾಗಿ ನಮ್ಮ ಮೈಸೂರು ಮತ್ತು ಭಾರತದ ಉದ್ದಗಲಕ್ಕೂ ಓಡಾಡ್ತಾರೆ. ಅವರು ಹೇಳ್ತಾರೆ ಹಿಂದಿನ ಜನ್ಮದಲ್ಲಿ ನಾನು ಭಾರತೀಯಳಾಗಿದ್ದೆ ಅಂತೇಳಿ. ಖಂಡಿತ ಸತ್ಯ. ಯಾಕಂದರೆ ಅವರು ಕಳೆದ 50 ವರ್ಷದಿಂದ ವೇಗನ್ ಕಲಿಜಿ, 50 ಮೀನ್ಸ್ 50 ಇಯರ್ಸ್. ಎಸ್ 50 ವರ್ಷದಿಂದ ವೇಗನ್ ಅಂದರೆ ಏನು ಗೊತ್ತಾ? ನಾವು ಹೇಳ್ತೀವಿ ಸಸ್ಯಾಹಾರಿಗಳು, ಆಮೇಲೆ ಜೈನ ಮಂತದ ಒಂದು ಸಸ್ಯಾಹಾರ ಇದೆ ಅಂತೀವಿ. ಆದರೆ ಇದು ವೇಗನ್ ಅಂದರೆ ಹಾಲಿನ ಯಾವುದೇ ಪ್ರಾಡಕ್ಟ್ಸನ್ನು ಅವರು ತಗೊಳ್ಳಲ್ಲ. ಹಾಲಿಲ್ಲ, ಮೊಸರಿಲ್ಲ, ತುಪ್ಪ ಇಲ್ಲ. ಆಶ್ಚರ್ಯ ಆಗುತ್ತಲ್ಲ. ಆದರೆ 50 ವರ್ಷ ಸಾಧನೆ ಮಾಡಿದ್ದಾರೆ. ಅದಕ್ಕೆ ಯಾಕೆ ಅಂತ ಹೇಳ್ತಾರೆ ಅಂದರೆ, ಅಮೇರಿಕದಲ್ಲಿ ಅವರು ಹಸುವನ್ನು, ನಾವು ಶ್ರದ್ಧೆಯಲ್ಲಿ ಭಕ್ತಿಯಲ್ಲಿ ನಾವು ಹಸುವನ್ನು ತಾಯಿ ಅಂತ ಗಮನಿಸ್ತೇವೆ. ಆದರೆ ಅಲ್ಲಿ ಕೇವಲ ಕಮರ್ಷಿಯಲ್ ದೃಷ್ಟಿಯಲ್ಲಿ ನೋಡ್ತಾ ಅದನ್ನು ಬೇರೆ ಬೇರೆ ಇಂಜೆಕ್ಟ್ ಮಾಡ್ತಾ ಅದರ ಕೆಚ್ಚಲನ್ನು ಊದಿಸ್ತಾ ಮಿಷನಲ್ಲಿ ಹಾಲನ್ನು ಕರೀತಾ, ಮತ್ತು ಕರು ಆದ ಕೂಡಲೇ ಅದು ಗಂಡು ಕರು ಆದರೆ ಇಮ್ಮಿಡಿಯೇಟ್ಲಿ ಕಸಾಯಿ ಖಾನೆ ಕಳಿಸ್ತಾ ಅಲ್ಲಿ ಆಗಲ್ಲ ಅಂತ ಹೇಳಿದ್ರೆ, ಈ ರೀತಿಯ ಕಲ್ಪನೆಯಲ್ಲಿ ಅವರು
50 ವರ್ಷದಿಂದ ವೇಗನ್ ಮಾಡ್ತಾ ಪ್ರಪಂಚದಾದ್ಯಂತ ವೇಗನ್ ಅನ್ನೋದನ್ನು ಮಾಡ್ತಾರೆ. ಅದ್ರಲ್ಲಿ ಒಬ್ಬರು ಕತ್ರೀನಾ ಅಂತೇಳಿ ಇವರು ಮೂಲ ರಷ್ಯನ್ ಆದರೂ ಆಸ್ಟ್ರಿಯಾದಲ್ಲಿದ್ದಾರೆ, ಅವರು ಸಹ ವೇಗನ್. ನಂತರ ಅವರ ಶಿಷ್ಯರು ಎಷ್ಟು ಜನ ಇದ್ದಾರೆ ಅಂದರೆ 45 ದೇಶದಲ್ಲಿ 46 ಕಂಟ್ರೀಸಲ್ಲಿ 57 ಸೆಂಟರ್ಸ್ಗಳಿದೆ ಯೋಗ ಕೇಂದ್ರ. ಅವ್ರು ನೋಡಿ ಸಿಂಪಲ್ ಆಗಿ ಕಾಣ್ತಾ ಇದ್ದಾರೆ, ಆದರೆ ತುಂಬ ದೊಡ್ಡ ವ್ಯಕ್ತಿತ್ವದ ಯೋಗಿಣಿಯವರು. ಅವರ ವಿಶೇಷತೆ ಏನು ಅಂದರೆ, ನಮ್ಮ ಇಡೀ ಪ್ರಪಂಚದಲ್ಲಿ 800 ಕೋಟಿ ಜನ ಇದ್ದರೆ ಲಂಡನಿನ ಒಂದು ಗ್ಯಾಲರಿಯಲ್ಲಿ 228 ಪ್ರಭಾವಿ ಮಹಿಳೆಯರಲ್ಲಿ ಅವರೊಬ್ಬರು ಅದನ್ನು ಪೋರ್ಟ್ರೇಟ್ ಇಟ್ಟಿದ್ದಾರೆ. ಅವರಿಗೆ ಯೋಗಿನಿ ಅಂತ ಹೇಳಿ ಬಿರುದು ಬಂತು. ನಂತರದಲ್ಲಿ ವಿಶ್ವಬಂಧು ಅಂತ ಹೇಳಿ ಒಂದು ಬಿರುದನ್ನು ಕೊಟ್ಟಿದ್ದಾರೆ. ಇದೆಲ್ಲ ಅವರ ಬಗ್ಗೆ ಹೊಗಳ್ತಾ ಇಲ್ಲ, ಇರೋ ಸ್ಥಿತಿ ಹೇಳ್ತಾ ಇದ್ದೇನೆ. ಅವರು ಯಾವಾಗ ಮೈಸೂರಿಗೆ ಬರ್ತಾರೆ, ಆಗ ಅವರ ನಿರ್ಮಲತೆ, ಸರಳತೆಯನ್ನು ನಾವು ನಮ್ಮ ಸಮಾಜಕ್ಕೆ ಪ್ರೇರಣೆಯಾಗಿ ತಗೊಳ್ತಾ ಇದ್ದೇನೆ. ಅವರನ್ನು ನಾನು ಪೊಲೀಸ್ ಅಕಾಡೆಮಿ ಕರ್ಕೊಂಡು ಹೋಗಿದ್ದೇನೆ, ಸ್ಕೂಲ್ಸ್ಗಳಿಗೆ ಕರ್ಕೊಂಡು ಹೋಗಿದ್ದೇನೆ, ಕಾಲೇಜಿಗೆ ಕರ್ಕೊಂಡು ಹೋಗಿದ್ದೇನೆ, ಆಮೇಲೆ ಮಂಗಳಮುಖಿಯರ ಕರ್ಕೊಂಡು ಹೋಗಿದ್ದೇನೆ, ಬಂದಿಖಾನೆ ಒಳಗೆ ಕರ್ಕೊಂಡು ಹೋಗಿದ್ದೇನೆ. ಅವರಿಗೆ ದೇವಸ್ಥಾನಗಳು, ಧರ್ಮಸ್ಥಳ ಆಗಲಿ, ಉಡುಪಿ ಆಗಲಿ, ಶೃಂಗೇರಿ ಆಗಲಿ, ಅಲ್ಲೂ ಕರ್ಕೊಂಡು ಹೋಗಿದ್ದೇನೆ. ಅಲ್ಲೆಲ್ಲೋ ಬರ್ತಾರೆ, ನಿರ್ಮಲವಾಗಿ ಹಂಚ್ಕೊಳ್ತಾರೆ. ಅಷ್ಟೇ ಅಲ್ಲ, 2023ಯಲ್ಲಿ ಯೋಗ ಯೂನಿವರ್ಸಿಟಿ ಆಫ್ ಅಮೇರಿಕಾ ಅವರು ಇವರ ಸಾಧನೆಯನ್ನು ಗಮನಿಸಿ ಅವರಿಗೆ ಗೌರವ ಡಾಕ್ಟರೇಟ್ ಕೊಟ್ಟರು. ಆಯಿತಾ? ಇದಾದ ನಂತರ ಅವರ 45 ರಾಷ್ಟ್ರಗಳಲ್ಲಿ 57 ಕೇಂದ್ರಗಳಿದೆಯಲ್ಲ, ಅದನ್ನೆಲ್ಲ ಏನು ಮಾಡಿದ್ವಿ ಅಂದರೆ, ಅಮೇರಿಕಾದ ಫ್ಲೋರಿಡಾ ಡಿಪಾರ್ಟ್ಮೆಂಟ್ ಆಫ್ ಎಜುಕೇಷನ್ ಅನ್ನುವಂತಹ ಒಂದು ಸಂಸ್ಥೆ, ಅದು ಹೇಗೆ ಅಂದರೆ ನಾವು UGC ಹೇಳ್ತೇವೆ, ಇಲ್ಲಿ ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ಭಾರತದಲ್ಲಿದೆ, ಅಲ್ಲಿ ನಾನ್ ಕನ್ವೆನ್ಷನಲ್ ಸ್ಟಡೀಸ್ ಅದಕ್ಕಾಗಿ ಇರುವಂಥ ಸಂಸ್ಥೆ. ಅದು ನಮ್ಮ ಕಲೆ ಇರಬಹುದು ಅಥವಾ ರಿಲಿಜಿಯಸ್ ಆಕ್ಟಿವಿಟೀಸ್ಗಾಗಿ ಇರುವಂತಹ ಸಂಸ್ಥೆಯಲ್ಲಿ ವ್ಯಾಸ ಭಾರತಿ ತ್ರೈಯೋಗ ಯೂನಿವರ್ಸಿಟಿ ಆರಂಭ ಮಾಡಿದ್ದೇವೆ. ಅದರ ಕುಲಾಧಿಪತಿ ಚಾನ್ಸಲರ್ ಆಗಿ ಪೂಜ್ಯ ಕಾಳಿಜಿಯವರಿದ್ದಾರೆ. ಅದರ ಉಪಕುಲಪತಿಯಾಗಿ ನಾನು ಡಾಕ್ಟರ್ ರಾಘವೇಂದ್ರ ಪೈ ಸೇವೆಯನ್ನು ಮಾಡಲಿಕ್ಕೆ ನಾನು ಸ್ವೀಕಾರ ಮಾಡಿದ್ದೇನೆ. ಇದೆಲ್ಲಕ್ಕೂ ಸಹ ಇವತ್ತು ಇನ್ನು 3 ದಿನಗಳ ಕಾಲ ಅವರು ಭಾರತದಲ್ಲಿರ್ತಾರೆ. ನಿನ್ನೆ ಮತ್ತು ಮೊನ್ನೆ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರ 84ನೆಯ ಜನ್ಮದಿನದ ಪ್ರಯುಕ್ತ ಕಾಳಿಜಿಯವರು ಬಂದಿದ್ದರು. ಬಂದಾಗ ನನಗೆ ಆಲೋಚನೆ ಆಯಿತು, ಮೈಸೂರಿನ ಪತ್ರಕರ್ತರ ಭವನಕ್ಕೆ ಮಾಡಿಸಿದ್ದೇನೆ, ಮಂಗಳೂರಲ್ಲಾಗಿದೆ, ಎಲ್ಲೆಲ್ಲಿ ಹೋದಾಗ ಯಾಕೆ ನಿಮ್ಮನ್ನೇ ನಾನು ಗಮನಿಸ್ತೇನೆ ಅಂದಾಗ ಈ ವಿಷಯ ಜನತೆಗೆ ಮನೆಗೆ ತಲುಪುತ್ತೇನೆ. ಇದನ್ನು ಸಂಯೋಜನೆ ಮಾಡಿದವರು ಯಾರು ಅಂದರೆ, ಮಧ್ಯದಲ್ಲಿ ಕೂತಿದ್ದಾರೆ ಪೂಜ್ಯ ನಮ್ಮ ತ್ರಿನೇತ್ರ ಮಹಂತ ಮಹಾಶಿವಯೋಗಿ ಮಹಾಸ್ವಾಮೀಜಿಯವರು. ಇವರು ಸಾಕ್ಷಾತ್ ಯೋಗಿಗಳೇ. ಇವರೊಟ್ಟಿಗೆ ಶ್ರೀಲಂಕಾವನ್ನು ಪ್ರವಾಸ ಮಾಡಿದ್ದೇನೆ. ಅವರು ನೀರಲ್ಲಿ ಪ್ರಾಯಶಃ ನಾವು ಇಳಿಲಿಕ್ಕೆ ಕಷ್ಟ ಆದರೂ ಸ್ವಾಮೀಜಿಗಳ ಬಗ್ಗೆ ನಿಮ್ಗೆ ಗೊತ್ತು, ಅವ್ರು ಮಾಡುವಂತಹ ಧರ್ಮಶ್ರದ್ಧೆ, ಸನಾತನ ಧರ್ಮದ ಬಗ್ಗೆ ಇರಬಹುದು, ಅಥವಾ ನಮ್ಮ ಆಯುರ್ವೇದ ಇರಬಹುದು, ಅಥವಾ ಆಧ್ಯಾತ್ಮ ಬಂಧುಗಳ ಅವರ ಅಪೇಕ್ಷೆಗೆ ತಕ್ಕನ ಹಾಗೆ ಇವ್ರು ಮಾಡುವಂಥ ಕ್ರಿಯೆಗಳಿರಬಹುದು, ಸಮಾಜಮುಖಿ ಕಾರ್ಯಕ್ರಮಕ್ಕೆ ಪೂಜ್ಯ ಸ್ವಾಮೀಜಿಯವರು ಸದಾ ಸಿದ್ಧ. ಅವರು ನಿಮ್ಮನ್ನೆಲ್ಲ ಜೋಡಿಸ್ಲಿಕ್ಕೆ ಕಾರಣ ಆಯಿತು. ಹಾಗೆ ಇಲ್ಲಿಯ ಪತ್ರಕರ್ತರ ಸಂಘದ ಪದಾಧಿಕಾರಿಗಳು, ಅಧ್ಯಕ್ಷರು ಇವರೆಲ್ಲ ಸಂಪರ್ಕ ಮಾಡಿದಾಗ ಇವತ್ತು ಸುಂದರವಾದ ಸಂವಾದ, ಇಟ್ಸ್ ನಾಟ್ ಇಂಟರ್ವ್ಯೂ, ಇದು ಏನು ಹೇಳ್ತೀವಿ ಪ್ರೆಸ್ ಮೀಟ್ ಅಲ್ಲ, ಏನೋ ಒಂದು ವಿಷಯ ಹೇಳೋದಲ್ಲ, ಆ ವಿಷಯದ ಕುರಿತು ಇಲ್ಲಿ ನಾನು ಚಿಂತನೆ ಮಾಡಿದೆ. ಒಂದು ಪ್ರೊಬಬಲ್ ಕ್ವಶನ್ಸ್ಗಳೇನೇನಿದೆ, ಏನೇನು ನೀವು ಕೇಳಬಹುದು ಅನ್ನೋದನ್ನು ಮೊದಲೇ ಚಿಂತನೆ ಮಾಡಿ ಅವರಿಗೆ ಕೊಟ್ಟೆ. ಅವರು ಬರೆದ್ರು, ಅದನ್ನು ಕನ್ನಡಕ್ಕೆ ಕನ್ನಡಿಸಿ ನಿಮಗೆ ತಲುಪಿಸಿದ್ದೇನೆ. ಇದರ ನಂತರ ಪ್ರಾರಂಭದಲ್ಲಿ ಅವರು ಮಾತಾಡಿದ ನಂತರ ನಿಮಗೆ ಏನಾದರೂ ಪ್ರಶ್ನೆಗಳು ಇದ್ದರೆ, ನಿಮಗೆ ಗೊತ್ತಾಗದೇ ನಾನು ಕನ್ನಡದಲ್ಲಿ ವಿವರಿಸುವ ಪ್ರಯತ್ನ ಮಾಡ್ತೇನೆ. ಅದು ಅಚ್ಚು ಶಬ್ದ ಅಲ್ಲದೆ ಇದ್ರು ನೀವು ಪ್ರಶ್ನೆ ಕೇಳಿದಾಗ ನಾನು ವಿವರಿಸಿ ಮಾಡಲಿಕ್ಕೆ ನಾನು ಮಧ್ಯವರ್ತಿಯಾಗಿ ನಿಮ್ಮೊಟ್ಟಿಗಿದ್ದೇನೆ. ಹಾಗೆ ನಂತರದಲ್ಲಿ ಕೊನೆಯಲ್ಲಿ ಪೂಜ್ಯ ಸ್ವಾಮೀಜಿಯವರ ಆಶೀರ್ವಚನ ಇರುತ್ತೆ. ಇದರ ನಂತರ ನಿಮಗೆ ಇಷ್ಟಪಟ್ಟರೆ ಮಾತ್ರ ನಮ್ಮ ಜೀವನಕ್ಕೆ ಲಾಭ ಆಗುವ 1-2 ಟೆಕ್ನಿಕ್ ನಿಮಗೆ ಹೇಳ್ಕೊಡ್ತೇನೆ, ಇಷ್ಟ ಇದ್ದರೆ. ಹಾಗೆ ಇವತ್ತಿನ ದಿವಸ ಕೇವಲ ಪ್ರೆಸ್ ಮೀಟ್ ಆಗದೆ ಸಂವಾದವಾಗಲಿ,
ನಂತರ ನಮ್ಮ ಜೀವನಕ್ಕೂ ಯೋಗ ಲಾಭ ಆಗಲಿ, ಆ ಮೂಲಕ ಮುದ್ರೆಗಳ ಬಗ್ಗೆ, ಪ್ರಾಣಾಯಾಮದ ಬಗ್ಗೆ, ಧ್ಯಾನದ ಬಗ್ಗೆ ಎನಿ ಪ್ರಶ್ನೆಗಳು, ನಮ್ಮ ಸಮಾಜದ ಮುಖಿಗಳು, ನೀವು ಸಮಾಜದ ಮುಖವಾಗಿ ನೀವು ಪ್ರಶ್ನೆ ಕೇಳ್ತೀರಿ, ಅದನ್ನು ತಲುಪಿಸ್ತೀರಿ. ಹಾಗೆ ಪೂಜ್ಯ ಸ್ವಾಮೀಜಿಯವರಿಗೆ ಹಾಗೆ ಇಲ್ಲ, ಕೊನೆ ನಮಗೆ ಕೊನೆ ಇದೆ ಅಷ್ಟೇ. ಈ ಜ್ಞಾನಕ್ಕೆ ನಿಜವಾಗ್ಲೂ ಕೊನೆನೇ ಇಲ್ಲ. ಅದಕ್ಕೆ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದುಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅಂತ ಯಾಕೆ ಹೇಳ್ತಾರಂತಂದರೆ, ನನ್ನ ಹತ್ರ ಇರೋ ಈ ಅಕ್ಷತೆಯನ್ನು ತೆಗೆದ್ರೆ ಖಾಲಿ ಆಗ್ತದೆ ಇಷ್ಟು, ಇನ್ನೊಂದು ಸ್ವಲ್ಪ ತೆಗೆದ್ರೆ ಖಾಲಿ ಆಗ್ತದೆ, ಇನ್ನೂ ತೆಗೆದ್ರೆ ಖಾಲಿ ಆಗ್ತದೆ. ಆದರೆ ಭಗವಂತನ ಜ್ಞಾನ ಹೇಗೆ ಅಂತ ಅಂದರೆ, ಎಷ್ಟು ತೆಗಿತೀವೋ ಅಷ್ಟೇ ಇರ್ತದೆ ಅನ್ನೋದಕ್ಕೆ ಅವನೇ ಭಗವಂತ ಅಂತ. ಅದಕ್ಕೆ ಯಾವಾಗಲೂ ಪೂರ್ಣವಾಗಿ ಯಾರಿರ್ತಾರೋ ಅವನೇ ಭಗವಂತ ಅಂತ ಹೇಳ್ತಾರೆ. ಆದರೆ ನಾವೆಲ್ಲಿ ಇದು ತೆಗೆದಾಗ ಖಾಲಿ ಖಾಲಿ ಆಗ್ತಾ ಇದ್ರೆ ಅದು ಖಾಲಿನೇ ಆಗದೆ ಇರೋದೇ ಜ್ಞಾನ. ಈ ಜ್ಞಾನ ಸಂಪಾದನೆ ಮಾಡೋದೇ ಭಾಳ ದೊಡ್ಡ ಒಂದು ಅದ್ಭುತ ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತೀನಿ. ಈ ಜಗತ್ತಿನೊಳಗೆ ಶಂಕರಾಚಾರ್ಯರು ಹೇಳಿದ್ರು, ಯಾಕೆ ಅಂತಂದರೆ ನೀವು ಎಷ್ಟು ಸಂಪಾದನೆ ಮಾಡಿದಿರ ಗುರುಗಳೇ ಅಂತ ಅವ್ರ ಶಿಷ್ಯ ಕೇಳಿದಾಗ, ನದಿ ತೀರಕ್ಕೆ ಹೋಗಿ ಒಂದು ದಂಡ ಇದೆ ಹೆಚ್ಕೊಂಡು ಬಾ ಅಂತ ಹೇಳಿದ್ರು. ಹೆಚ್ಕೊಂಡು ಬಂದ. ಎಷ್ಟು ಹನಿ ನೀರಿದೆ ಅಂದರು. 1 ಹನಿ ಇದೆ ಅಂತ ಅಂದರು. ಅಲಕ ನದಿ ಹರಿಯೋ ನದಿ ಇದೆಯಲ್ಲ, ಅದೊಂದು ಸಾಗರ ಇದ್ದಂಗೆ, ಜ್ಞಾನ ಅನ್ನೋದು ಸಾಗರ ಇದ್ದಂಗೆ. ಆದರೆ ಅದರಲ್ಲಿ 1 ಹನಿ ಇದೆಯಲ್ಲ, ಆ 1 ಹನಿ ನಾನು ಅಂತ ಹೇಳ್ತಾರೆ ಅವರು. ಹಾಗೆ ಬಸವಣ್ಣವರು ಸಹ ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಬಸವಣ್ಣವ್ರು ಹೇಳ್ತಾರೆ. ಹಾಗೆ ಬಹುಶಃ ಈ ಸನಾತನ ಧರ್ಮ, ಭಾರತೀಯ ಸಂಸ್ಕೃತಿ, ಈ ಮಹಾತ್ಮರು ಜನಿಸಿರುವಂಥಷ್ಟು ಪ್ರಪಂಚದಲ್ಲಿ ಎಲ್ಲೂ ಜನಿಸಿರೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಈ ಭಾರತ ದೇಶವನ್ನು ಅದಕ್ಕೋಸ್ಕರನೇ ಸ್ವರ್ಗಾದಪಿ ಗರಿಯಸಿ ಅಂತ ಕರೆದಂಥ ಸಂಸ್ಕೃತಿ ನಮ್ಮದು. ಭಾರತೀಯ ಸಂಸ್ಕೃತಿಯನ್ನು ಈಗಾಗಲೇ ನಾವು ಯೋಗ ನೋಡ್ತಾ ಇದ್ದೀವಿ. ವಿಶ್ವ ಯೋಗ ದಿನಾಚರಣೆ ಮಾಡ್ತಾ ಇರೋ ಉದ್ದೇಶ ಏನಂದರೆ, ಭಾರತದಲ್ಲಿರುವಂಥ ಯಾವುದಿದ್ರೂ ಸಹ ಹಂಚ್ಕೊಂಡು ತಿನ್ನುವ ಸಂಸ್ಕೃತಿ ಭಾರತ ದೇಶದ ಪರಂಪರೆಗಿದೆ. ಹಾಗಾಗಿ ಇವತ್ತಿನ ಸಂವಾದದಲ್ಲಿ ನಮ್ಮೆಲ್ಲ ಪತ್ರಕರ್ತರು ಸಹಕರಿಸಿದ್ದಕ್ಕೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನ ಹೇಳಲಿಕ್ಕೆ ನಾನು ಬಯಸ್ತೀನಿ. ಹಾಗಾಗಿ ಅವ್ರ ಹತ್ರ ಇರೋ ವಿಚಾರಗಳನ್ನ ತಾವೇನು ಕೇಳ್ತೀರೋ ಅದನ್ನು ಅವರು ಹಂಚ್ಕೊಳ್ತಾರೆ ನಿಮ್ಮ ಹತ್ರ. ನೀವೆಲ್ಲ ಹಂಚ್ಕೋಬೇಕು ಅಂತ ನಾನು ಕೇಳಕ್ಕೆ ಬಯಸ್ತೀನಿ.